ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು MJSK ಕ್ರಿಯೇಷನ್. ನಾನಿವತ್ತು ನಿಮಗೆ ಎಲ್ಲ ಕಡೆನೂ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡಿಂಗ್ ಆಗಿರೋಂಥ ABC ಮಾಲ್ಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟು ಮೂರನ್ನು ತಗೊಂಡು ಚೆನ್ನಾಗಿ ನೀರಲ್ಲಿ ಅದನ್ನು ತೊಳ್ಕೊಬೇಕು, ಯಾಕಂದರೆ ಅದರಲ್ಲಿ ಮಣ್ಣು ಇರುತ್ತೆ ಅಂತ. ನೆಕ್ಸ್ಟು ಎರಡೂ ಕಡೆ ತರಕಾರಿಲಿ ಎರಡೂ ಕಡೆನೂ ಸ್ವಲ್ಪ ಸ್ವಲ್ಪ ಎಡ್ಜನ್ನ ಕಟ್ ಮಾಡಿಬಿಟ್ಟು ಪೀಲ್ ಮಾಡ್ಕೋಬೇಕು. ನೋಡಿ, ಕ್ಯಾರೆಟನ್ನು ಪೀಲ್ ಮಾಡ್ತಾಯಿದ್ದೀನಿ. ಈಗ ಬೀಟ್ರೂಟನ್ನು ಕೂಡ ಎರಡು ಕಡೆ ಎಡ್ಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸಹ ಪೀಲ್ ಮಾಡ್ಕೋಬೇಕು. ಈ ಸಿಪ್ಪೆ ಏನಿದೆ ಅದು ಸ್ವಲ್ಪ ಅದು ಹೆಲ್ತಿನೇ, ಬಟ್ ಇದು ಮಾಲ್ಟ್ ಪೌಡ್ರ್ ಮಾಡೋದ್ರಿಂದ ನಾವು ಸಿಪ್ಪೆನ ಬಳಸ್ತಾ ಇಲ್ಲ. ಆ್ಯಪಲ್ನು ಕೂಡ ಅದೇ ಥರ ಪೀಲ್ ಮಾಡ್ಕೊತಾ ಇದ್ದೀನಿ. ಮೂರನ್ನು ಪೀಲ್ ಮಾಡ್ಕೊಂಡಿದ್ದಾದಮೇಲೆ ನೀರಲ್ಲಿ ಒಂದ್ಸಲ ನೀಟಾಗಿ ಇನ್ನೊಂದು ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ತುರಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ನೋಡಿ ತುರಿಯೋ ಮಣೆಯಿಂದ ಆ್ಯಪಲನ್ನು ಆಲ್ರೆಡಿ ಅರ್ಧ ತುರಿದಿದ್ದೀನಿ. ಈ ಆ್ಯಪಲ್ದು ಮಧ್ಯದಲ್ಲಿ ಸೆಂಟ್ರಲ್ಲಿ ಇರುತ್ತೆ ಅಲ್ವಾ ಸೀಡ್ಸು, ಅದನ್ನು ಬಿಟ್ಟು ಇನ್ನು ಮಿಕ್ಕಿರೋ ಪಾರ್ಟನ್ನೆಲ್ಲ ನಾವು ತುರ್ಕೋಬೇಕು. ನೋಡಿ, ಆ್ಯಪಲ್ ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಆ್ಯಪಲ್ನ ತುರಿಲೇಬೇಕು ಅಂತೇನಿಲ್ಲ, ನೀವು ಕಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟು ಕ್ಯಾರೆಟ್ನ ತುರ್ಕೊಳ್ಳೋಣ. ಕ್ಯಾರೆಟ್ ಕೂಡ ತುರಿದಾಯಿತು ನೋಡಿ. ಈಗ ಬೀಟ್ರೂಟ್ನ ತುರ್ಕೊಳ್ಳೋಣ. ಇದ್ರ ಸಿಪ್ಪೆನೂ ಸಹ ನಾವು ವೇಸ್ಟ್ ಮಾಡೋದಿಲ್ಲ, ಇದನ್ನು ಗೊಬ್ಬರವಾಗಿ ಯೂಸ್ ಮಾಡ್ಬೋದು. ನೋಡಿ, ಬೀಟ್ರೂಟು ಕೂಡ ತುರಿದಾಯಿತು. ನಾನಿಲ್ಲಿ ಕ್ಯಾರೆಟ್, ಬೀಟ್ರೂಟ್, ಆ್ಯಪಲ್ ಮೂರರಿಂದ 1 kg ಅಳತೆನಲ್ಲಿ ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಜಾರ್ಗೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬರೀ ನಾವು ತುರಿದಿರೋವಂಥ ವೆಜಿಟೇಬಲ್ಸ್ನ ಹಾಕಿ ನಾವು ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಸ್ಟವ್ನ ಆನ್ ಮಾಡಿ ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ತೊಗೋಬೇಕು. ಲಾಂಗ್ ಪ್ರೋಸೆಸ್ ಇದು, ಅದರಿಂದ ನಾವು ರುಬ್ಬಿರ್ತಕ್ಕಂಥ ಮಿಶ್ರಣನ ಇಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ 1 kg ಆಗುವಷ್ಟು ಬೆಲ್ಲದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮಾಮೂಲಿ ಬೆಲ್ಲನೇ ಹಾಕೋಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎರಡು ಕೂಡ ನೀಟಾಗಿ ಬ್ಲೆಂಡ್ ಆಗೋ ಹಾಗೆ ಸ್ಲೋ ಫ್ಲೇಮ್ನ ಆನ್ ಮಾಡಿಕೊಂಡು ನೀಟಾಗಿ ಇದನ್ನು ದೋಸೆ ಅಲ್ಲನೋ ಇಲ್ವಾ ಸೌಟೋ ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅದರಿಂದ ನೀವು ತಿರಿತಾ ಇರಬೇಕು. ಇದು ಈಗ ಜ್ಯೂಸ್ ಥರ ಇರೋ ಪ್ರೋಸೆಸ್ಸಿಂದ ಹಿಡಿದು ಪೌಡರ್ ಆಗೋ ತನಕ ನೀವು ಲಾಂಗ್ ಪ್ರೋಸೆಸ್ ಆಗಿರೋದ್ರಿಂದ ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಇದು ತಳ ಹಿಡಿದು ಬಿಡುತ್ತೆ. ಆವಾಗ ಪೌಡರ್ ಚೆನ್ನಾಗಿ ಟೇಸ್ಟಾಗಿ ಬರೋದಿಲ್ಲ. ನೋಡಿ ಯಾವ ಥರ ಕುದೀತಾ ಇದೆ, ಕಲರು ಕೂಡ ತುಂಬ ಥರ ಅಟ್ರಾಕ್ಟಿವ್ ಆಗಿದೆ. ಇಷ್ಟು ಕುದಿಯೋ ಅದಾದಮೇಲೆ ಇದಕ್ಕೆ ತಟ್ಟೆನ ಮುಚ್ಚಬೇಕು. ಅದಾದಮೇಲೆ ನಾವಿಲ್ಲಿ ಹುರಿದಿರೋ ಅಂಥ ಗೋಡಂಬಿ, ಬಾದಾಮಿ, ವಾಲ್ನಟ್, ಪಿಸ್ತಾ ಎಲ್ಲನೂ ಆರಿದ ಮೇಲೆ ಆರಿದ ಮೇಲೆ ಅದನ್ನ ನೈಸ್ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ನೋಡಿ, ಈ ಥರ ನೈಸ್ ಪೌಡ್ರ್ ಆದರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾವು ತಟ್ಟೆನ ಕ್ಲೋಸ್ ಮಾಡಿಕೊಂಡೇ ತಿರಿತಾ ಇರಬೇಕು. ಯಾಕಂದರೆ ಇದು ಫ್ರೆಶ್ ಆಗಿರೋದ್ರಿಂದ, ಅಂದರೆ ನಾವಿಲ್ಲಿ ಹಸಿ ತರಕಾರಿನ ಯೂಸ್ ಮಾಡಿರೋದ್ರಿಂದ ಅದು ಕುದೀತಾ ಆರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಕೈ ಕಾಲಿಗೆಲ್ಲ ಆರಿದ್ರೆ ನಮಗೆ ಬೊಬ್ಬೆನೇ ಬರೋಷ್ಟು, ಸ್ಕಿನ್ನೇ ರಿಮೂವ್ ಆಗೋಷ್ಟು ಬಿಸಿ ಇರುತ್ತೆ. ಅದರಿಂದ ನಾವು ಇಲ್ಲಿ ತಟ್ಟೆನ ಕ್ಲೋಸ್ ಮಾಡಿಕೊಂಡೇ ನಿಧಾನಕ್ಕೆ ನೋಡಿ ಇದೇ ಥರ ತಟ್ಟೆ ಕ್ಲೋಸ್ ಮಾಡಿಕೊಂಡೇ ತಿರಿತಾ ಇರಬೇಕು, ಇಲ್ಲಾಂದರೆ ಕೈಗೆಲ್ಲ ಆರಿಬಿಡುತ್ತೆ. ನೋಡಿ, ಆದ್ರೂ ತಟ್ಟೆ ಮುಚ್ಚಿದ್ರೂ ಸಹ ಕೆಳಗಡೆ ಎಲ್ಲ ಆರಿಬಿಟ್ಟಿದೆ, ನನಗೂ ಕೈಗೆಲ್ಲ ಆರಿದೆ.
ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದು ನೋಡಿ ಎಷ್ಟು ತೆಳ್ಳ ಇದ್ದಿತ್ತು ಅಂದರೆ ನೀರು ಥರ ಇದ್ದಿತ್ತು ಈ ಥರ ಜಾಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ನೀವು ಬೇಕಿದ್ರೆ ಇದನ್ನೇ ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಯಾಕಂದರೆ ನೋಡಿ ಈ ಥರ ಪಾತ್ರೆ ಹಿಂಗೆ ಎಳ್ಕೊಂಡಿಲ್ಲ ಅಂದರೆ ಕಚ್ಚಿಲ್ಲ ಅಂದರೆ ಪುಡಿ ಮಾಡಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸು ಪೌಡರ್ನ ನಾವಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ನ ಹಾಕ್ತಾ ಇಲ್ಲ ನಾವು. ತುಂಬ 100%ಗೆ 200% ನ್ಯಾಚುರಲ್ ಆಗಿ ಮನೇಲೇ ಮಾಡ್ಕೊಳ್ತಿರೋಂತಹ ಮಾಲ್ಟ್ ಪೌಡ್ರು. 1 ವರ್ಷದಿಂದ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ಈ ಮಾಲ್ಟ್ ಪೌಡ್ರನ್ನ ಯೂಸ್ ಮಾಡೋದು. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಆಲ್ಮೋಸ್ಟ್ ಇದು 90% ಆಗಿದೆ ಅಂತ. ಇದನ್ನು ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಲಿ ನೀವು ಜಾಮ್ ಥರನೇ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ, ದೊಡ್ಡವ್ರಿಗೆ. ಈಗ ಆಗಿದೆ, ಆಫ್ ಮಾಡಿಬಿಡೋಣ. ಇದನ್ನು ಫ್ಯಾನ್ ಗಾಳಿಗೆ ತಗೊಂಡು ಬಂದು ಒಬ್ಬರು ಇಟ್ಕೋಬೇಕು. ಇದು ಒಬ್ಬರಿಂದನೇ ಸಾಧ್ಯ ಇಲ್ಲ, ಯಾಕಂದರೆ ಅದು ಗಟ್ಟಿ ಆಗ್ತಾ ನಮಗೆ ಎಲ್ಲ ದೋಸೆ ಎಲ್ಲನೂ ನಮಗೆ ಆಡ್ಸೋಕ್ಕೇ ಆಗಲ್ಲ. ನೋಡಿ ಅದು ಗಟ್ಟಿ ಆಗ್ತಾ ಸ್ಟಿಕ್ಕಿ ಆಗ್ತಾಯಿದೆ, ಅಂದರೆ ಪೌಡ್ರ್ ಕನ್ಸಿಸ್ಟೆನ್ಸಿಗೆ ಬರ್ತಾಯಿದೆ ಅಂತ. ಇಬ್ಬರು ಬೇಕು, ಒಬ್ಬರು ಇಟ್ಕೊಂಡ್ರೆ ಇನ್ನೊಬ್ಬರು ದೋಸೆ ಎಲ್ಲ ಆಡಿಸ್ತಾನೆ ಇದ್ದರೆ ಅದು ಗಾಳಿಗೆ ಆರ್ತಾ ಈಗ ಆಲ್ಮೋಸ್ಟ್ ಒಂದು 90% ಪೌಡ್ರ್ ಆಗಿದೆ. ಇದನ್ನು ನೀಟಾಗಿ ಎಲ್ಲೂ ಉಂಡೆ ಆಗದೇ ಇರೋ ಹಂಗೆ ನೀಟಾಗಿ ಅದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು ಕುಟ್ಟಿ. ನೋಡಿ ನೀಟಾಗಿ ಪಾತ್ರೆಯಲ್ಲಿರೋದನ್ನೆಲ್ಲ ಒಂದು ತಟ್ಟೆಗೆ ಮಾಡ್ಕೊಂಡಿದ್ದೀವಿ. ನೋಡಿ ಈಗ ಆರಿದ ಮೇಲೆ ಈ ಥರ ಪೌಡ್ರ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನು ಈಗೇನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಡ್ರೈ ಫ್ರೂಟ್ಸು ಸಿಪ್ಪೆ ಎಲ್ಲ ಬಾಯಿಗೆ ಸಿಗೋದ್ರಿಂದ ನಾನೇನು ಮಾಡ್ತೀನಿ, ಮಿಕ್ಸರ್ ಜಾರಲ್ಲಿ ಹಾಕಿ ಬ್ಲೆಂಡ್ ಮಾಡಿದರೆ ನೋಡಿ ಈ ಥರ ನೈಸ್ ಪೌಡ್ರ್ ಆಗುತ್ತೆ. ಇದನ್ನು ಜರಡಿ ಇಟ್ಕೊಂಡು ಏರ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಪೌಡ್ರ್, ಈ ABC ಮಾಲ್ಟ್ ಪೌಡ್ರ್ ನಿಮಗೇನಾದರೂ ಬೇಕಾದರೆ ನಮಗೆ ಕಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ನಾನು ತಮ್ನೇಲಲ್ಲಿ ಹಾಕಿರೋ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ABC ಮಾಲ್ಟ್ನ ಫ್ರೆಶ್ಶಾಗಿ ಮಾಡಿ ಕಳಿಸ್ತೀನಿ. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕದೆ ನಮ್ಮ ಮನೆಯವ್ರಿಗೆ ಹೇಗೆ ಮಾಡಿದ್ದೀನಿ ಹಾಗೆ ನಿಮಗೂ ಮಾಡಿಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.